1858 ಏಪ್ರಿಲ್ 23ರಂದು ಸ್ವಾತಂತ್ರ್ಯ ಹೋರಾಟದ ಮಹಾನ್ ನಾಯಕ ಬಾಬು ವೀರ ಕುನ್ವರ್ ಸಿಂಗ್ ಅವರು ಜಗದೀಶಪುರ ಕೋಟೆಯ ಮೇಲೆ ವಿಜಯ ಪತಾಕೆಯನ್ನು ಹಾರಿಸಿದರು. ಈ ವಿಜಯ ದಿವಸವನ್ನು ಇತಿಹಾಸದಲ್ಲಿ ಎಷ್ಟು ಪ್ರಮುಖವೆಂದು ಪರಿಗಣಿಸಲಾಗಿದೆ ಅಂದರೆ, ಪ್ರಸ್ತುತ ಕಾಲದಲ್ಲಿಯೂ ಸಹ ವಿಜಯ ಉತ್ಸವವನ್ನು ಪ್ರತಿ ವರ್ಷ ಏಪ್ರಿಲ್ 23ರಂದು ಆಚರಿಸಲಾಗುತ್ತದೆ. ಕುನ್ವರ್ ಸಿಂಗ್ ತಮ್ಮ 80ನೇ ವಯಸ್ಸಿನಲ್ಲಿ ತಮ್ಮ ಕೊನೆಯ ಯುದ್ಧವನ್ನು ನಡೆಸಿದರು. ಆ ವಯಸ್ಸಿನಲ್ಲೂ ಅವರು ಬ್ರಿಟಿಷರನ್ನು ಕೆಣಕಿದ್ದರು. ಕುನ್ವರ್ ಸಿಂಗ್ ಅವರು 1857ರ ಕ್ರಾಂತಿಯ ನಾಯಕರಾಗಿದ್ದರು. ಅವರು ಅರ್ರಾದಿಂದ ರೋಹ್ತಾಸ್, ಕಾನ್ಪುರ, ಲಕ್ನೋ, ರೇವಾನ್, ಬಂದಾ ಮತ್ತು ಅಜಂಗಢದವರೆಗೆ ತಮ್ಮ ಸಣ್ಣ ರಾಜರ ಸೈನ್ಯದ ಸಹಾಯದಿಂದ ನಿರ್ಣಾಯಕ ಯುದ್ಧಗಳನ್ನು ನಡೆಸಿದರು ಮತ್ತು ಅನೇಕ ಸ್ಥಳಗಳನ್ನು ಗೆದ್ದರು. 1858ರ ಏಪ್ರಿಲ್ 21ರಂದು ಬಾಬು ಕುನ್ವರ್ ಸಿಂಗ್ ಉತ್ತರ ಪ್ರದೇಶದಿಂದ, ಅಂದರೆ ಆಗಿನ ಯುನೈಟೆಡ್ ಟೆರಿಟರಿಯಿಂದ ಬಿಹಾರದ ಕಡೆಗೆ ಹಿಂತಿರುಗುತ್ತಿದ್ದರು. ಬ್ರಿಟಿಷರು ಅವರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದಾಗ ಅವರು ತನ್ನ ಸೈನ್ಯದೊಂದಿಗೆ ಬಲಿಯಾ ಬಳಿ ಗಂಗೆಯನ್ನು ದಾಟುತ್ತಿದ್ದರು. ಕುನ್ವರ್ ಸಿಂಗ್ ಒಂದು ಕೈಗೆ ಬ್ರಿಟಿಷ್ ಸೈನಿಕರ ಗುಂಡೇಟು ಬಿತ್ತು. ಆ ಕ್ಷಣದಲ್ಲಿ ಅವರು ತನ್ನ ಗಾಯವಾದ ಕೈಯನ್ನು ತನ್ನ ಖಡ್ಗದಿಂದ ಕತ್ತರಿಸಿ ಗಂಗಾ ಮಾತೆಗೆ ಅರ್ಪಿಸಿದರಂತೆ. ಕುನ್ವರ್ ಸಿಂಗ್ರ ಶೌರ್ಯವನ್ನು ಕಂಡು ಬ್ರಿಟಿಷರು ಹೆದರಿ ಅಲ್ಲಿಂದ ಓಡಿ ಹೋದರು. ಅಥವಾ ಕುನ್ವರ್ ಸಿಂಗ್ರ ಶೌರ್ಯವೇ ಬ್ರಿಟಿಷರನ್ನು ಅಲ್ಲಿಂದ ಓಡಿಸಿತು ಎನ್ನಬಹುದು. 1858ರ ಏಪ್ರಿಲ್ 23ರಂದು ವೀರ ಕುನ್ವರ್ ಸಿಂಗ್ ಬ್ರಿಟಿಷರನ್ನು ಸೋಲಿಸಿದ ನಂತರ ತಮ್ಮ ಅರಮನೆಗೆ ಹಿಂತಿರುಗಿದರು. ಆದರೆ ಅವರ ಕೈಯ ಮೇಲಿನ ಗಾಯವು ತುಂಬ ಆಳವಾಗಿತ್ತು. ಹಾಗಾಗಿ ಅವರ ಜೀವವನ್ನು ಉಳಿಸಲಾಗಲಿಲ್ಲ. ಅವರು 1858ರ ಏಪ್ರಿಲ್ 26ರಂದು ಕೊನೆಯುಸಿರೆಳೆದರು. ಪ್ರಸಿದ್ಧ ಬ್ರಿಟಿಷ್ ಇತಿಹಾಸಕಾರ ಹೋಮ್ಸ್ ಅವರು ವೀರ ಕುನ್ವರ್ ಸಿಂಗ್ ಅವರ ಅಸಾಧಾರಣ ಪ್ರತಿಭೆ ಮತ್ತು ಮಿಲಿಟರಿ ಕೌಶಲ್ಯಗಳ ಬಗ್ಗೆ ಹೇಳುತ್ತಾ, ಯುದ್ಧದ ಸಮಯದಲ್ಲಿ ವೀರ ಕುನ್ವರ್ ಸಿಂಗ್ ಅವರಿಗೆ ವಯಸ್ಸಾಗಿದ್ದದ್ದು ಬ್ರಿಟಿಷರ ಅದೃಷ್ಟ ಎಂದು ಬರೆದಿದ್ದಾರೆ. ಅವರು ಚಿಕ್ಕ ವಯಸ್ಸಿನವರಾಗಿದ್ದರೆ ಬಹುಶಃ ಬ್ರಿಟಿಷರು 1857ರಲ್ಲಿಯೇ ಭಾರತವನ್ನು ತೊರೆಯಬೇಕಾಗುತ್ತಿತ್ತು ಎಂದು. 1966ರ ಏಪ್ರಿಲ್ 23ರಂದು ಭಾರತ ಸರ್ಕಾರವು ವೀರ ಕುನ್ವರ್ ಸಿಂಗ್ ಅವರ ಗೌರವಾರ್ಥ ಸ್ಮರಣಾರ್ಥ ಅಂಚೆ ಚೀಟಿಯನ್ನು ಬಿಡುಗಡೆ ಮಾಡಿತು. ದೇಶದ ಮೊದಲ ಸ್ತ್ರೀವಾದಿ ಪಂಡಿತ ರಮಾಬಾಯಿ 1858ರ ಏಪ್ರಿಲ್ 23ರಂದು ಜನಿಸಿದರು. ರಮಾಬಾಯಿ ಭಾರತೀಯ ಮಹಿಳೆಯರ ಉನ್ನತಿಗೆ ಪ್ರಬಲ ಬೆಂಬಲಿಗರಾಗಿದ್ದರು. ಮಹಿಳೆಯರ ಉನ್ನತಿಗಾಗಿ ಭಾರತ ಮಾತ್ರವಲ್ಲದೆ ಇಂಗ್ಲೆಂಡಿಗೂ ಸಂಚರಿಸಿದರು. ದೇಶದ ಮಹಿಳೆಯರನ್ನು ಶೋಚನೀಯ ಸ್ಥಿತಿಯಿಂದ ಹೊರತರಲು ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟರು. ರಮಾಬಾಯಿ ತನ್ನ ತಂದೆಯಿಂದ ಸಂಸ್ಕೃತ ಭಾಷೆಯ ಜ್ಞಾನವನ್ನು ಪಡೆದರು ಮತ್ತು ಕೇವಲ 12ನೇ ವಯಸ್ಸಿನಲ್ಲಿ 20,000 ಶ್ಲೋಕಗಳನ್ನು ಕಂಠಪಾಠ ಮಾಡಿದರು. ಮರಾಠಿ ಜೊತೆಗೆ ಕನ್ನಡ, ಹಿಂದಿ ಮತ್ತು ಬಂಗಾಳಿ ಭಾಷೆಗಳನ್ನು ಸಹ ಅವರು ತಿಳಿದಿದ್ದರು. 20ನೇ ವಯಸ್ಸಿನಲ್ಲಿ ರಮಾಬಾಯಿ ಅವರ ಸಂಸ್ಕೃತ ಜ್ಞಾನಕ್ಕಾಗಿ ಸರಸ್ವತಿ ಮತ್ತು ಪಂಡಿತ ಎಂಬ ಬಿರುದುಗಳನ್ನು ನೀಡಲಾಯಿತು ಮತ್ತು ಅಂದಿನಿಂದ ಅವರು ಪಂಡಿತ ರಮಾಬಾಯಿ ಎಂದು ಕರೆಯಲ್ಪಟ್ಟರು. ಆದರೆ ನಂತರ ರಮಾಬಾಯಿ ಇಂಗ್ಲೆಂಡಿಗೆ ಹೋದರು. ಅಲ್ಲಿ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಅಧ್ಯಯನ ಮಾಡಿದರು. ಕೆಲವು ದಿನಗಳ ನಂತರ ಅವರು ಕ್ರಿಶ್ಚಿಯನ್ ಧರ್ಮವನ್ನು ಸ್ವೀಕರಿಸಿದರು. ಪಂಡಿತ ರಮಾಬಾಯಿ ಅವರು 1922ರ ಏಪ್ರಿಲ್ 5ರಂದು ಆಗಿನ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿ ನಿಧನರಾದರು. ಯುರೋಪಿನ ಚರ್ಚುಗಳು ಏಪ್ರಿಲ್ 5ಅನ್ನು ಅವರ ನೆನಪಿಗಾಗಿ ಹಬ್ಬದ ದಿನವಾಗಿ ಆಚರಿಸುತ್ತವೆ. 1992ರ ಏಪ್ರಿಲ್ 23ರಂದು ದೇಶದ ಪ್ರಸಿದ್ಧ ಚಲನಚಿತ್ರ ನಿರ್ದೇಶಕ ಸತ್ಯಜಿತ್ ರೇ ಕೋಲ್ಕತ್ತಾದಲ್ಲಿ ನಿಧನರಾದರು. ಅವರು 36 ಚಲನಚಿತ್ರಗಳನ್ನು ನಿರ್ದೇಶಿಸಿದರು. ಅದಕ್ಕಾಗಿ ಅವರು 32 ರಾಷ್ಟ್ರೀಯ ಪ್ರಶಸ್ತಿಗಳನ್ನು ಗೆದ್ದರು. ಅವರ ಪ್ರತಿಯೊಂದು ಚಿತ್ರವೂ ಪ್ರಪಂಚದಾದ್ಯಂತ ಪ್ರಶಂಸೆಗೆ ಪಾತ್ರವಾಯಿತು. ಅವರ ಮೊದಲ ಚಿತ್ರ ಪಥೇರ್ ಪಾಂಚಾಲಿ. ಈ ಚಿತ್ರವು ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಹೆಚ್ಚಿನ ಮೆಚ್ಚುಗೆ ಗಳಿಸಿತು. ಪಥೇರ್ ಪಾಂಚಾಲಿ ಹಲವು ಪ್ರಶಸ್ತಿಗಳನ್ನು ಗಳಿಸಿದೆ. 1964ರಲ್ಲಿ ಸತ್ಯಜಿತ್ ರೇ ಅವರು ಕಿಶೋರ್ ಕುಮಾರ್ ಅವರೊಂದಿಗೆ ಚಾರುಲತಾ ಚಿತ್ರದಲ್ಲಿ ಕೆಲಸ ಮಾಡಿದರು. ಈ ಚಿತ್ರದ ಒಂದು ಹಾಡಿಗೆ ಧ್ವನಿ ನೀಡಿದ್ದ ಅವರು ಪ್ರತಿಯಾಗಿ ಯಾವುದೇ ಶುಲ್ಕವನ್ನು ತೆಗೆದುಕೊಂಡಿರಲಿಲ್ಲ. ಯಾಕೆಂದರೆ ಚಿತ್ರದ ಬಜೆಟ್ ಹೆಚ್ಚಾಗಿತ್ತು ಮತ್ತು ಸತ್ಯಜಿತ್ ರೇಗೆ ಅದಾಗಲೇ ಹಣದ ಕೊರತೆ ಇತ್ತು. ಇದರಿಂದ ಕಿಶೋರ್ ಕುಮಾರ್ ಶುಲ್ಕ ಪಡೆಯಲು ನಿರಾಕರಿಸಿದ್ದರು. ಸತ್ಯಜಿತ್ ಅವರ ಜೀವನದ ಕೊನೆಯ ಹಂತದಲ್ಲಿ ಆಸ್ಕರ್ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ವಿಶೇಷವೆಂದರೆ ಅವರ ಯಾವ ಚಿತ್ರವೂ ಆಸ್ಕರ್ ಪ್ರಶಸ್ತಿಗೆ ನಾಮನಿರ್ದೇಶನಗೊಂಡಿರಲಿಲ್ಲ. ಇದರ ಹೊರತಾಗಿಯೂ 1992ರಲ್ಲಿ ಅವರಿಗೆ ಆಸ್ಕರ್ನ ಜೀವಮಾನ ಸಾಧನೆಗಾಗಿ ಗೌರವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಅನಾರೋಗ್ಯದ ಕಾರಣ ಸತ್ಯಜಿತ್ ರೇ ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಲು ಹೋಗಲಿಲ್ಲ ಮತ್ತು ಸುಮಾರು 1 ತಿಂಗಳೊಳಗೆ, ಅಂದರೆ 1992ರ ಏಪ್ರಿಲ್ 23ರಂದು ಅವರು ಹೃದಯಾಘಾತದಿಂದ ನಿಧನರಾದರು.
ಮೊದಲ ವಿಡಿಯೋವನ್ನು 2005 ಏಪ್ರಿಲ್ 23ರಂದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಲಾಗಿತ್ತು. ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ ಮೊದಲ ವಿಡಿಯೋದ ಶೀರ್ಷಿಕೆ ಮೀ ಅಟ್ ದಿ ಝೂ. ಆ ವಿಡಿಯೋ 19 ಸೆಕೆಂಡುಗಳಷ್ಟು ಉದ್ದವಾಗಿತ್ತು ಮತ್ತು ಯೂಟ್ಯೂಬ್ ಸಹ ಸಂಸ್ಥಾಪಕ ಜಾವೇದ್ ಕರೀಂ ಕ್ಯಾಲಿಫೋರ್ನಿಯಾದ ಮೃಗಾಲಯದಲ್ಲಿ 2 ಆನೆಗಳ ಉದ್ದನೆಯ ಸೊಂಡಿಲುಗಳನ್ನು ನೋಡುತ್ತಿರುವುದನ್ನು ಅದರಲ್ಲಿ ಕಾಣಬಹುದಾಗಿದೆ. ಮೂಲತಃ ಯೂಟ್ಯೂಬ್ ಅನ್ನು 2005 ಫೆಬ್ರವರಿ 14ರಂದು ಪ್ರಾರಂಭಿಸಲಾಯಿತು. ಕ್ರಮೇಣ ಈ ವೇದಿಕೆಯು ಎಷ್ಟು ಜನಪ್ರಿಯವಾಯಿತು ಅಂದರೆ ಇಂದು ಜನರು ಅದರಿಂದ ಬಹಳಷ್ಟು ಹಣವನ್ನು ಗಳಿಸುತ್ತಿದ್ದಾರೆ. ಇಂದು ಯೂಟ್ಯೂಬ್ನ ಉಚಿತ ಮತ್ತು ಪಾವತಿಸಿದ 2 ಆವೃತ್ತಿಗಳು ಲಭ್ಯವಿವೆ. ಪಾವತಿಸಿದ ಆವೃತ್ತಿಯಲ್ಲಿ ಜಾಹೀರಾತು ರಹಿತ ಅನುಭವವನ್ನು ಪಡೆಯಬಹುದಾಗಿದೆ. 1616 ಏಪ್ರಿಲ್ 23ರಂದು ಶ್ರೇಷ್ಠ ಇಂಗ್ಲಿಷ್ ಕವಿ ಮತ್ತು ನಾಟಕಕಾರ ವಿಲಿಯಂ ಶೇಕ್ಸ್ಪಿಯರ್ ಬ್ರಿಟನ್ನಲ್ಲಿ ನಿಧನರಾದರು. ಅವರನ್ನು ಇಂಗ್ಲೆಂಡಿನ ರಾಷ್ಟ್ರಕವಿ ಎಂದು ಕರೆಯುತ್ತಾರೆ. ಶೇಕ್ಸ್ಪಿಯರ್ 1590ರಿಂದ 1613ರವರೆಗೆ ಸುಮಾರು 37 ನಾಟಕಗಳನ್ನು ಬರೆದಿದ್ದಾರೆ. ಅವರ ಹೆಚ್ಚಿನ ನಾಟಕಗಳು ದುರಂತ, ಹಾಸ್ಯ ಮತ್ತು ಇತಿಹಾಸದಂತಹ ವಿಷಯಗಳನ್ನು ಆಧರಿಸಿವೆ. ಅವರು ರಾಜಕೀಯವನ್ನು ಆಧರಿಸಿದ ಜೂಲಿಯಸ್ ಸೀಸರ್ ಎಂಬ ಪ್ರಸಿದ್ಧ ನಾಟಕವನ್ನು ಬರೆದರು. ಈ ನಾಟಕದಲ್ಲಿ ದುರಹಂಕಾರವು ಹೇಗೆ ಮಾರಕ ಪರಿಣಾಮಗಳನ್ನು ಉಂಟು ಮಾಡುತ್ತದೆ ಎಂಬುದನ್ನು ವಿವರಿಸಿದರು. ಶೇಕ್ಸ್ಪಿಯರ್ನ ಪ್ರಮುಖ ನಾಟಕಗಳಲ್ಲಿ ರೋಮಿಯೋ ಮತ್ತು ಜೂಲಿಯೆಟ್, ಹ್ಯಾಮ್ಲೆಟ್, ಮ್ಯಾಕ್ಬೆತ್, ಒಥೆಲ್ಲೋ, ವಿಂಟರ್ಸ್ ಟೇಲ್ ಇತ್ಯಾದಿ ಸೇರಿವೆ. ಶೇಕ್ಸ್ಪಿಯರ್ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಓದಲ್ಪಡುತ್ತಾರೆ. ವಿಶೇಷವಾಗಿ ಭಾರತದಲ್ಲಿ ಶೇಕ್ಸ್ಪಿಯರ್ ಬರೆದ ಅನೇಕ ಕೃತಿಗಳನ್ನು ಪಠ್ಯಕ್ರಮದಲ್ಲಿ ಸೇರಿಸಲಾಗಿದೆ. 1984 ಏಪ್ರಿಲ್ 23ರಂದು ಆಗಿನ ಯುಎಸ್ ಆರೋಗ್ಯ ಮಂತ್ರಿ ಮಾರ್ಗರೆಟ್ ಹೆಕ್ಲರ್ ವಾಷಿಂಗ್ಟನ್ನಲ್ಲಿ ಏಡ್ಸ್ ವೈರಸ್ನ ಆವಿಷ್ಕಾರವನ್ನು ಘೋಷಿಸಿದರು. ಈ ವೈರಸ್ ಮಾನವರಲ್ಲಿ ಕಂಡುಬರುವ ಕ್ಯಾನ್ಸರ್ ವೈರಸ್ HTLV3ನ ವೈವಿಧ್ಯವಾಗಿದೆ ಎಂದು ಆರೋಗ್ಯ ಸಚಿವರು ಹೇಳಿದ್ದರು. ಏಡ್ಸ್ ಅಥವಾ ಎಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಸಿಂಡ್ರೋಮ್ ಎಂಬುದು ರೋಗಗಳ ವಿರುದ್ಧ ಹೋರಾಡುವ ದೇಹದ ಸಾಮರ್ಥ್ಯವನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಅದರಿಂದ ಬಳಲುತ್ತಿರುವ ವ್ಯಕ್ತಿಯಲ್ಲಿ ಸಣ್ಣ ಕಾಯಿಲೆ ಕೂಡ ಗಂಭೀರ ಸ್ವರೂಪವನ್ನು ಪಡೆಯಬಹುದು. 1959ರಲ್ಲಿ ಆಫ್ರಿಕಾದ ಕಾಂಗೋದಲ್ಲಿ ಮೊದಲ ಏಡ್ಸ್ ಪ್ರಕರಣ ವರದಿಯಾಗಿತ್ತು. ವ್ಯಕ್ತಿಯ ಮರಣದ ನಂತರ ಅವರ ರಕ್ತ ಪರೀಕ್ಷೆಯಲ್ಲಿ ಈ ವೈರಸ್ ಅನ್ನು ಗುರುತಿಸಲಾಗಿತ್ತು. ಭಾರತದಲ್ಲಿ ಮೊದಲ ಏಡ್ಸ್ ಪ್ರಕರಣವು 1986ರಲ್ಲಿ ಚೆನ್ನೈಯಲ್ಲಿ ವರದಿಯಾಗಿತ್ತು.